ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತು ಹಾಗೆ ಈ ವರ್ಷದ ಕೊನೆಯ ವಿಡಿಯೋ ಜೊತೆ. ಇವತ್ತಿನ ವಿಡಿಯೋದಲ್ಲಿ ತುಂಬ ಒಂದು ಸಿಂಪಲಾಗಿ ಒಂದು 5 ಮಿನಿಟ್ಸಲ್ಲಿ ನಾನು ಈ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ಇತ್ತೀಚೆಗೆ ಬ್ಯಾಂಕ್ಗಳಲ್ಲಿ ನಾವು ವ್ಯವಹಾರ ಮಾಡುವಾಗ, ಟ್ರಾನ್ಸಾಕ್ಷನ್ ಮಾಡುವಾಗ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆನೇ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು 3 ಪಾಯಿಂಟ್ಸ್ 4 ಪಾಯಿಂಟ್ಸ್ ಹೇಳ್ತೀನಿ. ಯಾಕೆಂದರೆ ಈಗ ನೀವು ಇತ್ತೀಚೆಗೆಲ್ಲ ನ್ಯೂಸಲ್ಲಿ ನೋಡಿರ್ಬೋದು, ಮೊನ್ನೆ TV9 ನ್ಯೂಸ್ಗಳಲ್ಲೆಲ್ಲ ತುಂಬ ಬಂದಿದೆ. ತುಂಬ ಜನ ನ್ಯೂಸ್ ನೋಡಲ್ಲ. ಹಾಗಾಗಿ ಈ ಥರ ವಿಡಿಯೋಗಳು ತುಂಬ ಜನರನ್ನ ತಲುಪ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಅದು ಗೋಲ್ಡ್ ಲೋನ್ ಬಗ್ಗೆ ಆಗಿರೋದ್ರಿಂದನೇ ನಾನು ಒಂದು ಗೋಲ್ಡ್ ಸರನೇ ನನ್ನ ಮುಂದೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಟಾಪಿಕ್ ಅದಾಗಿರೋದ್ರಿಂದ ನಾನು ಯಾವುದು ಟಾಪಿಕ್ ಆಗಿರುತ್ತೆ ಆ ವಸ್ತುಗಳನ್ನ ನನ್ನ ಮುಂದೆ ಇಡಲೇಬೇಕಾಗತ್ತೆ. ಹಾಗಾಗಿ ಇಟ್ಟಿದ್ದೀನಿ. ಮತ್ತು ಇನ್ನೊಂದು ಮುಖ್ಯವಾಗಿ ಅಂತಂದರೆ, ಇತ್ತೀಚೆಗೆ ನೀವು ಮಲ್ಲೇಶ್ವರಂ ಬ್ರ್ಯಾಂಚಲ್ಲಿ ಒಬ್ಬರು ಸೀನಿಯರ್ ಮ್ಯಾನೇಜರ್ ತುಂಬ ಮಧ್ಯಮ ವರ್ಗದವ್ರನ್ನೇ ಟಾರ್ಗೆಟ್ ಮಾಡಿ ಲೋನ್ಗಳನ್ನ ತೊಗೊಂಡ್ರು ಅಂತ OTP ಎಲ್ಲ ಕೇಳಿ ಅವ್ರ ಹೆಸರಲ್ಲಿ ಕೆಲವ್ರನ್ನ ಪರ್ಮಿಷನ್ ತೊಗೊಂಡಿದ್ದಾರೆ. ನಿಮ್ಮ ಹೆಸರಲ್ಲಿ ನಾನು ಲೋನ್ ತೊಗೊಳ್ತೀನಿ, ನನ್ನ ಹತ್ರ ಒಡವೆ ಇದೆ, ಅದನ್ನು ಇಟ್ಬಿಟ್ಟು ನಾನು ಬ್ಯಾಂಕಲ್ಲಿ ಲೋನ್ ತೊಗೊಳ್ತೀನಿ ನಿಮ್ಮ ಹೆಸರಲ್ಲಿ ಅಂತ ಕೆಲವ್ರನ್ನ ಕೇಳಿದ್ದಾರೆ ಪರ್ಮಿಷನ್ನ. ಕೆಲವ್ರನ್ನ ಕೇಳಿಲ್ಲ ಅನ್ನೋದು ಆರೋಪ. ಕೆಲವ್ರನ್ನ ಕೇಳಿದೆ. ಏನಕ್ಕೆ ಅಂತಂದರೆ, ನಾವು ಬ್ಯಾಂಕ್ ಮ್ಯಾನೇಜರ್ಗಳಲ್ಲಿ, ಬ್ಯಾಂಕ್ ಸಿಬ್ಬಂದಿಗಳಿಗೆ ತುಂಬ ಮರ್ಯಾದೆ ಕೊಡ್ತೀವಿ. ಯಾಕೆ ಅಂತಂದರೆ, ನಾವಲ್ಲಿ ನಮ್ಮ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ನಮ್ಮದು ವ್ಯವಹಾರಗಳಿರುತ್ತೆ ಬ್ಯಾಂಕಲ್ಲಿ. ಹಾಗಾಗಿ ಅವ್ರಿಗೊಂದು ರೆಸ್ಪೆಕ್ಟ್ ಇರುತ್ತೆ, ನಮ್ಮಲ್ಲಿ ಕೊಡ್ತೀವಿ. ಆದರೆ ಅವರು ಆ ಮರ್ಯಾದೆನ ದುರುಪಯೋಗ ಪಡಿಸ್ಕೊಳ್ಳೋದು ಎಷ್ಟು ಸರಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಹೇಗೆ ನಾವು ನಮ್ಮ ಅಕೌಂಟ್ಗಳು ಎಲ್ಲ ಇದ್ದಾಗ ಹೇಗೆ ನಾವು ಚೆಕ್ ಮಾಡ್ಕೊಳ್ಬೇಕು, ಅದನ್ನು ಹೇಗೆ ನಾವು ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕು ನಮ್ಮ ಅಕೌಂಟ್ಗಳು ಅಂತ, ಅದನ್ನು ನಾನು ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ, ಯೂಸ್ಫುಲ್ ಆಗುತ್ತೆ ನಿಮಗೆಲ್ಲ. ನಾವು ಏನು ಮಾಡ್ತೀವಿ, ಅವರೆಲ್ಲ ಏನು ಆರೋಪ ಹೇಳ್ತಾ ಇದ್ದಾರೆ, ಕೆಲವ್ರ ಹತ್ರ ಪರ್ಮಿಷನ್ ಕೇಳಿಬಿಟ್ಟು ಮಾಡ್ಕೊಂಡಿದ್ದಾರೆ ಲೋನ್ನ, ಕೆಲವ್ರ ಹತ್ರ ಇಲ್ಲ ಅಂದ್ಬಿಟ್ಟು ಅವರು ಇಲ್ಲ ಈಗ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನೋದು ನ್ಯೂಸು. ಆದರೆ ಇಲ್ಲಿ ನಾವು ಏನನ್ನು ಗಮನಿಸಬೇಕು ಅಂದರೆ, ಮತ್ತೆ ಮಧ್ಯಮ ವರ್ಗದವರೇ ಟಾರ್ಗೆಟ್ ಆಗಿದ್ದಾರೆ. ಇದು ದೊಡ್ಡ ಜನಗಳ ಜೊತೆ ಈ ಥರ ಮೋಸಗಳು ನಡೆಯಲ್ಲ. ತುಂಬ ಮಧ್ಯಮ ಮತ್ತು ಬಡವರು ಜೊತೆನೇ ಇಂತಹ ವ್ಯವಹಾರಗಳೆಲ್ಲ ನಡೆಯೋದು. ಮತ್ತು ಇನ್ನೊಂದು ಮುಖ್ಯವಾಗಿ ಅಂತಂದರೆ, ಅವ್ರು ಬೆದ್ರು ಅಂತಲ್ಲ, ಮಧ್ಯಮ ವರ್ಗದವರು ದೊಡ್ಡರು ಅಂತಲ್ಲ, ನಾವು ಅವ್ರಿಗೆ ಕೊಡೋ ರೆಸ್ಪೆಕ್ಟ್ ಅಷ್ಟೇ. ಒಬ್ಬರು ಮ್ಯಾನೇಜರು ನಮ್ಮ ಕೆಲಸಗಳನ್ನೆಲ್ಲ ಸುಗಮವಾಗಿ ಮಾಡ್ಕೊಳ್ತಾರೆ ಅನ್ನೋ ಮರ್ಯಾದೆ ನಮಗಿರುತ್ತೆ ಅವ್ರ ಮೇಲೆ. ಆದರೆ ಇತ್ತೀಚೆಗೆ ಇಂಥ ಒಬ್ಬರು ಮ್ಯಾನೇಜರಿಂದ ಬೇರೆ ಎಲ್ಲ ಬ್ಯಾಂಕ್ ಸಿಬ್ಬಂದಿಗಳು, ಬೇರೆ ಬ್ರ್ಯಾಂಚ್ಗಳ ಬಗ್ಗೆನೂ ಒಂದು ಕೆಟ್ಟ ಅಭಿಪ್ರಾಯ ಮೂಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅವರು ಕೇಳಿ OTP ತೊಗೊಂಡು ಪರ್ಮಿಷನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಏನೇ ಪರ್ಮಿಷನ್ಗಳನ್ನ ತೊಗೊಂಡಿದ್ರು ಅವರು ಮಾಡಿರೋದು ತಪ್ಪೇ. ಹಾಗಾಗಿ ನಾವೇನು ಮುನ್ನೆಚ್ಚರಿಕೆ ವಹಿಸಬೇಕು ಈ ವಿಚಾರಗಳಲ್ಲಿ ಅಂತಂದರೆ, ಪ್ರತಿಯೊಬ್ಬರೂ ರೆಸ್ಪೆಕ್ಟ್ ಅಂತೂ ಒಂದು ಕಡೆ ಇರಲೇಬೇಕು ಅವರು ನಮ್ಮ ಕೆಲಸಗಳು ಮಾಡ್ಕೊಡೋದ್ರಿಂದ. ಆದರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು. ಹೋಗಿ ನಮ್ಮ ಅಕೌಂಟ್ಗಳು ಸರಿಯಾಗಿ ಆಗ್ತಾ ಇದೆಯಾ, ಟ್ರಾನ್ಸಾಕ್ಷನ್ ಆಗ್ತಾ ಇದೆಯಾ, ಎಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ, ಯಾವುದಕ್ಕೆ OTP ಬರ್ತಾ ಇದೆ, ಆ ಥರದ ವಿಚಾರಗಳನ್ನೆಲ್ಲ ನಾವು ಸರಿಯಾಗಿ ಗಮನಿಸ್ಕೊಳ್ತಾ ಇರಬೇಕಾಗತ್ತೆ. ಮತ್ತು ಇನ್ನೊಂದು ಏನು ಮುಖ್ಯವಾಗಿ ಅಂತಂತಂದರೆ, ಪ್ರತಿ ಸರಿ ಅಪ್ಡೇಟಲ್ಲಿ ಇರಬೇಕು. ನಾವು ಬ್ಯಾಂಕ್ ವಿಚಾರಗಳು ಅಂತ ಬಂದಾಗ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಯಾರನ್ನು ಅಷ್ಟೊಂದು ಈಸಿಯಾಗಿ ನಂಬಕ್ಕೆ ಹೋಗಬಾರ್ದು. ಯಾರು ಯಾವಾಗ ಬೇಕಾದರೂ ಮೋಸ ಮಾಡ್ಬೋದು, ನಾವು ಮೋಸಕ್ಕೆ ಒಳಗಾಗ್ಬೋದು. ಹಾಗಾಗಿ ಪ್ರತಿ ಸತಿನೂ ಹೋಗಿ ಮಧ್ಯಮ ವರ್ಗದವರು ಬ್ಯಾಂಕ್ಗಳಲ್ಲಿ ಅವರ ಎಲ್ಲ ಟ್ರಾನ್ಸಾಕ್ಷನ್ಸು ಸರಿಯಾಗಿ ನಡೀತಾ ಇದೆಯಾ, ಯಾವುದರಲ್ಲಿ ದುಡ್ಡು ಬಂದಿದೆ, ಯಾವುದು ಹೋಗಿದೆ, ಪ್ರತಿಯೊಂದನ್ನು ಎಲ್ಲರೂ ನೋಡ್ಕೊಳ್ತೀವಿ. ಆದರೆ ನಾವು ಇತ್ತೀಚೆಗೆ ಏನಾಗುತ್ತೆ, ನಮ್ಮ ಒತ್ತಡದ ಲೈಫು, ಸ್ಟ್ರೆಸ್ ಲೈಫ್ಗಳಲ್ಲಿ ಕೆಲವು ತುಂಬ ಎಜುಕೇಟೆಡ್ಗಳಾಗಿದ್ರೂ ಒಂದೊಂದ್ಸಲಿ ಏನಾಗ್ಬಿಡ್ತೀವಿ, ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಆಗ ತುಂಬ ಮೋಸಗಳಾಗುತ್ತೆ. ಆ ಥರ ಎಕ್ಸ್ಪೀರಿಯನ್ಸ್ ತುಂಬ ಜನಕ್ಕಾಗುತ್ತೆ. ಯಾಕಂತಂದರೆ ದಡ್ರು ಅಂತಲ್ಲ, ನಾವು ತುಂಬ ಬುದ್ಧಿವಂತರೆ. ಆದರೆ ಏನಾಗುತ್ತೆ, ಒಂದೊಂದ್ಸಲಿ ಜೀವನದಲ್ಲಿ ಏನೇನೋ ಸಮಸ್ಯೆಗಳನ್ನ ಎದುರಿಸ್ತಿರ್ತೀವಿ. ಆ ಒತ್ತಡದ ಮಧ್ಯೆ ಇಂಥದ್ದೆಲ್ಲ ಮೋಸಗಳನ್ನ ಅನುಭವಿಸ್ತೀವಿ ನಾವು. ಹೀಗೆ ಎಲ್ಲ ಅಪ್ಡೇಟ್ಸ್ಗಳು, ಅವೇರ್ನೆಸ್ಗಳಂತಹ ವಿಡಿಯೋಗಳು ನನ್ನ ಚಾನಲಲ್ಲಿ ತುಂಬ ಇದೆ. ಮತ್ತು ಇತ್ತೀಚೆಗೆ ಒಂದು ಕೆನರಾ ಬ್ಯಾಂಕ್, ಇದನ್ನು ಕೂಡ ಕೆನರಾ ಬ್ಯಾಂಕಲ್ಲೇ ಆಗಿರೋಂಥದ್ದು, ಮಲ್ಲೇಶ್ವರಂ ಕೆನರಾ ಬ್ಯಾಂಕ್ ಬ್ರ್ಯಾಂಚಲ್ಲೇ ಆಗಿರೋದು. ಯಾಕೆ ಬರೀ ಕೆನರಾ ಬ್ಯಾಂಕ್ ಬಗ್ಗೆನೇ ಈ ಥರ ವಿಚಾರಗಳು ನಡೀತಾ ಇದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಒಬ್ಬರು ಚಿನ್ನನ ಟೆಸ್ಟ್ ಮಾಡುವ ಅಕ್ಕಸಾಲಿಗ ಮೋಸ ಮಾಡಿದರೆ ಮೈಸೂರದ್ದು ಒಂದು ಬ್ರ್ಯಾಂಚಲ್ಲಿ, ಇನಕಲ್ ಬ್ರ್ಯಾಂಚಲ್ಲಿ.
ಇದು ಮಲ್ಲೇಶ್ವರಂ ಬ್ರಾಂಚ್ ಆಗಿರುತ್ತೆ. ಇಲ್ಲಿ ಸೀನಿಯರ್ ಮ್ಯಾನೇಜರೇ ಮೋಸ ಮಾಡಿರೋದು. ಎಲ್ಲ ಆರೋಪಗಳು ಕೇಳಿ ಬರ್ತಾ ಇರೋದು ಸೀನಿಯರ್ ಮ್ಯಾನೇಜರ್ ಅಂತಲೇ. ಹಾಗಾಗಿ ಯಾರನ್ನ ಅಕ್ಕ ಸಾಲಿಗನ್ನ ನಂಬೇಕಾ, ಸೀನಿಯರ್ ಮ್ಯಾನೇಜರ್ನ ನಂಬೇಕಾ, ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳನ್ನ ನಂಬೇಕಾ, ಯಾರನ್ನ ನಂಬೋದು? ಇವತ್ತಿನ ಕಾಲದಲ್ಲಿ ಯಾರು ನಂಬೋದು, ಏನು ಮಾಡೋದು? ಈ ಒತ್ತಡದ ಲೈಫಲ್ಲಿ ಮೋಸಗಳು ಆಗ್ತಾನೆ ಇರುತ್ತೆ. ಮೋಸಗಳನ್ನ ನಾವು ಅನುಭವಿಸ್ತಾನೆ ಇರ್ತೀವಿ. ತುಂಬ ಜನಕ್ಕೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಯಾರಿಗಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಚಾನಲಲ್ಲಿ ತುಂಬ ಅವೇರ್ನೆಸ್ ಮಾಡುವಂತಹ ವಿಡಿಯೋಗಳು ತುಂಬ ಇದೆ. ಇನ್ನು ಮುಂದಕ್ಕೂ ತುಂಬ ಬರುತ್ತೆ. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಿ ನನ್ನ ಚಾನಲ್ಗೆ. ಈ ವರ್ಷದ ಕೊನೆಯ ವಿಡಿಯೋ ಇದು. ಮತ್ತು ತುಂಬ ಜನ ಶಾರ್ಟ್ ಟೈಮಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದೀರಿ. ನನ್ನ ಈ ವಿಡಿಯೋಗಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ದೀರಿ, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಿ. ಹಾಗಾಗಿ ನನ್ನ ಫಸ್ಟ್ ಒಬ್ಬರು ಕಮೆಂಟ್ ಮಾಡಿದರು, ಅವರ ಹೆಸರು ನನಗೆ ಗೊತ್ತಿಲ್ಲ. ಅದು ಒಂದು ಐಡಿಯಲ್ಲಿ ಬರುತ್ತೆ, ಕಿಪ್ಸ್ ಕಿಂಗ್ ಅಂತ ಯಾವುದೋ ಒಂದು ಐಡಿಯಲ್ಲಿ ಬರುತ್ತೆ. ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಅವರು ತುಂಬ ಮೋಟಿವೇಟ್ ಮಾಡಿದ್ದಾರೆ. ತುಂಬ ಜನ, ಸ್ಮಿತಾ ಸುಬ್ರಹ್ಮಣ್ಯ ಅನ್ನೋರೊಬ್ಬರು, ಮತ್ತು ಇನ್ನೊಬ್ಬರು ಸಿಂಧು ಅನ್ನೋರೊಬ್ಬರು, ಇವರೆಲ್ಲ ತುಂಬ ನನ್ನ ಮೋಟಿವೇಟ್ ಮಾಡಿದ್ದಾರೆ ನನ್ನ ವೀಡಿಯೋಗಳಿಗೋಸ್ಕರ. ನನ್ನ ಈ ಥರ ಅವೇರ್ನೆಸ್ ವೀಡಿಯೋಗಳು ಬರೋಕ್ಕೆ ಇವರೆಲ್ಲ ತುಂಬ ಕಾರಣರಾಗ್ತಾರೆ. ಇನ್ನು ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಿ. ಇವರು ರೆಗ್ಯುಲರಾಗಿ ಮಾಡ್ತಿರ್ತಾರೆ. ಹಾಗಾಗಿ ಇವರ ಹೆಸರುಗಳನ್ನ ತೊಗೊಳ್ತಾ ಇದ್ದೀನಿ. ಹೊಸ ವರ್ಷದ ಶುಭಾಶಯಗಳನ್ನ ಎಲ್ಲ ನನ್ನ ಚಾನಲ್ನ ನೋಡ್ತಿರುವ ಎಲ್ಲ ವೀಕ್ಷಕರಿಗೆ ತಿಳಿಸಿ. ನಿಮಗೆ ಆರೋಗ್ಯ, ಆಯುಸ್ಸು, ಸಮೃದ್ಧಿಯನ್ನು ಕೊಡಲಿ. ಹೆಚ್ಚಿನದಾಗಿ ಆರೋಗ್ಯನ ಕೊಡಲಿ. ಆರೋಗ್ಯನೇ ಭಾಗ್ಯ, ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತೀವಲ್ಲ, ನಾನು ಯಾವಾಗಲೂ ಅದನ್ನೇ ನಂಬೋದು. ಅದಿದ್ರೇ ನಾವೆಲ್ಲ ಅನುಭವಿಸೋಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜಾಣರಾಗೋಣ, ಜಾಗರೂಕರಾಗಿ ಇರೋಣ ಅಂತ ಹೇಳ್ತಾ, ಇದು RBI ಇದು ಸ್ಲೋಗನ್ನು, RBI ಬ್ಯಾಂಕ್ದು ಸ್ಲೋಗನ್ ಇದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಹೊಸ ವಿಡಿಯೋದಲ್ಲಿ ಹೊಸ ವರ್ಷದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.